ಒಂದು ಹೆಗ್ಗಣ, ಒಂದು ಇಲಿ ಸತ್ತಿದ್ರೆ ನಮಗೆ 3ನೇ ದಿನ ತಡ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ತಡ್ಕೋತಾ ಇದೆಯಾ? ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಯಾವುದು ಕೂಡ ಪ್ಯಾರಾಮೀಟರ್ಸ್ ಅಲ್ಲಿ ಇರಲ್ಲ. ಹಾಗಾಗಿ ಇದೆಲ್ಲ ಎಲ್ಲೋ ಒಂದ್ಸಲ ಜಾಸ್ತಿ ಆಗಿದೆಯಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ಏಕಾದಶಿಯ ಉಪವಾಸವನ್ನು ಮಾಡಿಸ್ತಾ ಇದ್ವಿ. ರಾತ್ರಿ ಲೇಟಾಗಿ ತಿನ್ನೋದು ಯಾಕೆ? ಜಾಸ್ತಿ ನೀರು ಕುಡಿಯೋದು ಯಾಕೆ? ಮಲಗದೆ ನಿದ್ದೆ ಬಂದಿಲ್ಲ ಅಂತ ಹೇಳೋದು ಯಾಕೆ? ನಮಗೆ ಟೆಕ್ನಾಲಜಿ ಬಗ್ಗೆ ಗಮನ ಇದೆ. ಬಿಲ್ ಗೇಟ್ಸ್ ಏನು ಕಂಡುಹಿಡಿತಾನೆ ಅನ್ನೋದ್ರ ಬಗ್ಗೆ ಗಮನ ಇದೆ. ಇಲಾನ್ ಮಸ್ಕ್ ಏನು ಕಂಡುಹಿಡಿತಾನೆ ಅನ್ನೋದ್ರ ಬಗ್ಗೆ ಗಮನ ಇದೆ. ಆದರೆ ನನ್ನ ದೇಹದ ಒಳಗಡೆ ಆಹಾರ ಚೆನ್ನಾಗಿಲ್ಲ, ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಗಮನ ಯಾಕಿಲ್ಲ? ನನ್ನ ದೇಹವನ್ನು ನನಗೆ ಅನಲೈಸ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ನಾನು ಇನ್ನೇನು ಮಾಡೋಕ್ಕೆ ಹೊರಟಿದ್ದೀನಿ? ಕೆಟ್ಟಿರೋದು ಫೈನ್, ನಂಗೆ ಬೇಜಾರಿಲ್ಲ ಅದ್ರ ಮೇಲೆ. ಆದರೆ ಕೆಟ್ಟಿರೋದನ್ನ ಸರಿ ಮಾಡಿಕೊಳ್ಳುವ ಡ್ಯೂಟಿ ನಂದು ಯಾವಾಗಲೂ ಇದೆ. ನಾನು ಬದುಕಿರ್ಬೇಕಾ? ನನ್ನ ಟೇಸ್ಟ್ ಬದುಕಿರ್ಬೇಕಾ? ಈಗ ನಿಮ್ಮ ಮನೆಯಲ್ಲಿ ಒಂದು ತರಕಾರಿ ತಂದಿದ್ದೀರಿ ಅಥವಾ ಏನೋ ಡಿಶ್ ಪ್ರಿಪೇರ್ ಮಾಡಿದ್ದೀರಿ. ಈಗ ತರಕಾರಿ ತಂದಿರೋದನ್ನ ಹಂಗೆ ಇಟ್ಟಿದ್ದೀರಿ, ಫ್ರಿಜ್ಜಲ್ಲೂ ಇಟ್ಟಿಲ್ಲ, ಹೊರಗೆ ಇಟ್ಟಿದ್ದೀರಿ. 2ನೇ ದಿನ ಆದ್ಮೇಲೆ ಅದರ ಕಲರ್ ಚೇಂಜ್ ಆಗುತ್ತೆ, ಡೆನ್ಸಿಟಿ ಚೇಂಜ್ ಆಗುತ್ತೆ, ಅದರ ಟೈಟ್ನೆಸ್ ಚೇಂಜ್ ಆಗುತ್ತೆ, ಎಲಾಸ್ಟಿಸಿಟಿ ಚೇಂಜ್ ಆಗುತ್ತೆ. ಟೊಮೆಟೊ ಇಟ್ಟಿದ್ದೀವಿ, ಕ್ಯಾಪ್ಸಿಕಮ್ ಇಟ್ಟಿದ್ದೀವಿ. ಆ ಕ್ಯಾಪ್ಸಿಕಮ್ 2ನೇ ದಿನ ಆದ್ಮೇಲೆ ಶ್ರಿಂಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದರಿಂದ ವಾಟರ್ ಕಂಟೆಂಟ್ ಹೊರಟೋಯ್ತು. ನಮ್ಮಲ್ಲೂ ಹಾಗೆ ಅಲ್ವಾ ಆಗ್ತಾ ಇರೋದು? ವಾಸನೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಹೆಣವನ್ನು ತಕ್ಷಣ ಸುಡ್ತೀವಿ, ಕೂಳ್ತೀವಿ ಅಥವಾ ಸುಡ್ತೀವಿ? ಯಾಕೆ ಅಂತಂದ್ರೆ ಅದು 2ನೇ ದಿನ ಆದ್ಮೇಲೆ ಅದು ಸಾಯುತ್ತೆ, ಇನ್ನ ಕೊಳಿತಾ ಬರುತ್ತೆ, ವಾಸನೆ ಬರುತ್ತೆ. ಒಂದು ಹೆಗ್ಗಣ, ಒಂದು ಇಲಿ ಸತ್ತಿದ್ರೆ ನಮಗೆ 3ನೇ ದಿನ ತಡ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ತಡ್ಕೋತಾ ಇದೆಯಾ? ಇಲ್ಲ. ಅದೇ ಫುಡ್ 3 ಕಂಪ್ರೆಸ್ ಮಾಡಿ ಒಳಗಡೆ ಇಟ್ಬಿಟ್ಟಿದೀವಿ, ಹಾಳಾಗ್ತಾ ಇಲ್ವಾ? ಹೌದು. ಈ ಅವೇರ್ನೆಸ್ ಬ್ಯಾಕ್ ಟು ಹೆಲ್ತ್ ಲೆವೆಲ್ 1. ಆಮೇಲೆ ನಿಮ್ಮ ಎಪಿಸೋಡ್ ನೋಡ್ಲಿ, ಡಾಕ್ಟರ್ಗಳ ಜೊತೆ ಮಾತಾಡ್ಲಿ, ಡಯಟಿಷಿಯನ್ ಜೊತೆ ಮಾತಾಡ್ಲಿ, ಅವರ ಮೇಲೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ. ಒಂದು ಆಹಾರ ಸರಿಗಿಲ್ಲ ಅಂತಂದ್ರೆ, ಒಂದ್ಸಲ ಆಹಾರ ಸರಿಗಿಲ್ಲ ಅಂತಂದ್ರೆ ಎನರ್ಜಿ ಸ್ಲೋ ಆಗ್ಬಿಡುತ್ತೆ, ಸುಸ್ತಾಗತ್ತೆ, ಬ್ಲಡ್ಗೆ ಫ್ರೆಶ್ ಬ್ಲಡ್ ಸಿಗಲ್ಲ, ಹಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಉಸಿರಾಡಕ್ ಆಗಲ್ಲ, ಎದೆ ಭಾರ ಆಗತ್ತೆ, ತಲೆ ಭಾರ ಆಗತ್ತೆ, ತಲೆನೋವು ಬರುತ್ತೆ, ಕೈ ಕಾಲಿಗೆ ಎನರ್ಜಿ ಇರಲ್ಲ. ಯಾವುದೋ ಒಂದು ಎನರ್ಜಿ ಜಾಸ್ತಿ ಆಗೋಗಿರುತ್ತೆ, ಶುಗರ್ ಜಾಸ್ತಿ ಆಗೋಗುತ್ತೆ, ಇನ್ನೊಂದು ಕಡೆ ಸೋಡಿಯಂ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಕಡೆ ಪೊಟ್ಯಾಷಿಯಂ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಕಡೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ, ಯಾವುದು ಕೂಡ ಪ್ಯಾರಾಮೀಟರ್ಸ್ ಅಲ್ಲಿ ಇರಲ್ಲ. ಹಾಗಾಗಿ ಇದೆಲ್ಲ ಎಲ್ಲೋ ಒಂದ್ಸಲ ಜಾಸ್ತಿ ಆಗಿದೆಯಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ಏಕಾದಶಿಯ ಉಪವಾಸವನ್ನು ಮಾಡಿಸ್ತಾ ಇದ್ರು. ಏನಾಯ್ತು? ಈ ಪ್ಯಾಸೇಜು ಕ್ಲೀನ್ ಆಗ್ಲಿಕ್ಕೆ ಶುರು ಆಯ್ತು. ಹೊಸದು ಕೊಡ್ತಾ ಇಲ್ಲ, ಹಳೆದು ಹೋಯ್ತು. ಆ ಹೋಗಕ್ಕೊಂದಿನ ಬೇಕಾಗಿತ್ತು, ಇದೊಂದು ಕ್ಯೂ. ಆ ಕ್ಯೂನಲ್ಲಿ ಒಂದಿನ ಬರಬೇಡಪ್ಪ ಅಂತಂದ್ರೆ ತಿರುಪತಿನಲ್ಲಿ ದೇವಸ್ಥಾನಗಳಲ್ಲಿ ಒಂದ್ ಕಡೆ ಹಾಲ್ಟ್ ಮಾಡಿಸ್ತಾರೆ, ಹಳೆ ಕ್ಯೂ ಹೋಗ್ಲಿ ಅಂತ. ಅದೇ ಸಿಸ್ಟಮ್ ಇಲ್ಲೂ. ಬ್ಯೂಟಿಫುಲ್ ಎಕ್ಸಾಂಪಲ್. ಇಲ್ಲಿನ ಲಾಜಿಕ್ ಅಲ್ಲಿ ಬಳಸಿರೋದು. ರಿಲೇಟಬಲ್. ಹಾಗಿದ್ರೆ ನಮ್ಮ ಹಿಂದಿನವರು ಅವ್ರ ದಾರ್ಶನಿಕರವರು. ನಮ್ಮ ಹಿಂದಿನವರಿಗೆ ತನ್ನ ದೇಹದ ಬಗ್ಗೆ ಮಾಹಿತಿ ಇತ್ತು. ಹೌದು. ದೇಹದ ಸಣ್ಣ ಸಣ್ಣ ವೇರಿಯೇಷನ್ಸ್ ಬಗ್ಗೆ ಮಾಹಿತಿ ಇತ್ತು. ಸುಸ್ತಾದ್ರೆ ಕೂತ್ಕೊಳ್ಳೋರು, ನಿದ್ದೆ ಬರ್ತಾ ಇದ್ರೆ ಬಲವಂತವಾಗಿ ಕಣ್ಣು ಮುಚ್ಚೋ, ನಿದ್ದೆ ಬರೋದು. ಆಹಾರ ಜಾಸ್ತಿ ಆಯ್ತು, ರಾತ್ರಿ ಆಹಾರ ಇನ್ನೂ ಜಾಸ್ತಿ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಎದೆ ಉರಿತಾ ಇದೆ, ಜಾಸ್ತಿ ನೀರು ಕುಡಿತಾ ಇದ್ದಾರೆ, ಜಾಸ್ತಿ ನೀರು ಕುಡಿದಿದ್ದಾರೆ, ಲಂಗ್ಸ್ ಅಲ್ಲೆಲ್ಲ ನೀರು ಸೇರ್ಕೊಂಡಿದೆ, ಎದೆ ಉರಿತಾ ಇದೆ, ಮಲಗಿದ್ದೀವಿ, ಆ ನೀರು ತೇಲ್ತಾ ಇದೆ. ಜಾಸ್ತಿ ಮಸಾಲೆಗಳು ತಿನ್ನೋದು ಯಾಕೆ? ರಾತ್ರಿ ಲೇಟಾಗಿ ತಿನ್ನೋದು ಯಾಕೆ? ಜಾಸ್ತಿ ನೀರು ಕುಡಿಯೋದು ಯಾಕೆ? ಮಲಗದೆ ನಿದ್ದೆ ಬಂದಿಲ್ಲ ಅಂತ ಹೇಳೋದು ಯಾಕೆ? ಒಂದೇ ಒಂದು ರೆಕ್ಟಿಫಿಕೇಶನ್, ಕಡಿಮೆ ತಿನ್ನಿ, ಕಡಿಮೆ ಮಸಾಲೆಗಳು ತಿನ್ನಿ, ಸ್ವಲ್ಪ ಬೇಗ ತಿನ್ನಿ, ರೆಕ್ಟಿಫಿಕೇಶನ್ ಆಗೋಯ್ತಲ್ಲ. ಎಕ್ಸಾಕ್ಟ್ಲಿ. ಇದಕ್ಕೆ ದುಡ್ಡು ಖರ್ಚಿದ್ಯಾ, ಬುದ್ಧಿ ಖರ್ಚಿದ್ಯಾ? ಅಷ್ಟೇ. ನನ್ನ ದೇಹವನ್ನು ನನಗೆ ಅನಲೈಸ್ ಮಾಡ್ಕೊಳಕ್ ಬಂದಿಲ್ಲ ಅಂತಂದ್ರೆ ನಾನು ಇನ್ನೇನ್ ಮಾಡಕ್ ಹೊರಟಿದ್ದೀನಿ? ನನ್ನ ಬುದ್ಧಿವಂತಿಕೆ ಯಾತಕ್ ಬೇಕಾಗಿತ್ತು? ಪ್ರಪಂಚ ಉದ್ಧಾರ ಮಾಡಕ ಅಲ್ಲ, ನನ್ನನ್ನು ಸರಿ ಮಾಡ್ಕೊಳಕ್ ನನ್ನ ಬುದ್ಧಿವಂತಿಕೆ ಬೇಕಾಗಿತ್ತು. ನಾನ್ ಬಯಾಲಜಿ ಓದಿದ್ಯಾತಕ್ಕೆ, ಕೆಮಿಸ್ಟ್ರಿ ಓದಿದ್ಯಾತಕ್ಕೆ, ಫಿಸಿಕ್ಸ್ ಓದಿದ್ಯಾತಕ್ಕೆ, ಕ್ಯಾಲ್ಕುಲೇಷನ್ ಮ್ಯಾಥ್ಸ್ ಬಂದಿದ್ಯಾತಕ್ಕೆ? ಇದೆಲ್ಲ ಓದಿದ್ದೆ ನನಗೋಸ್ಕರ ಅಲ್ವಾ? ನಾವ್ ಯಾರಿಗೋಸ್ಕರ ಓದ್ತಾ ಇದ್ದೀವಿ ಇವತ್ತು? ಮಾರ್ಕ್ಸ್ಗೋಸ್ಕರ. ಮಾರ್ಕ್ಸ್ ಬಂದ್ಬಿಡ್ತು, ಮಾರ್ಕ್ಸ್ ಖುಷಿ ಆಗೋಯ್ತು, ಆದ್ರೆ ದೇಹ ಕೆಟ್ಟೋಯ್ತು. ಮಾರ್ಕ್ಸ್ 99%, ಆದ್ರೆ ದೇಹ 99% ಹಾಳಾಗೋಗಿದೆ ಅಲ್ವಾ? ನಮಗೆ ಟೆಕ್ನಾಲಜಿ ಬಗ್ಗೆ ಗಮನ ಇದೆ, ಬಿಲ್ ಗೇಟ್ಸ್ ಏನ್ ಕಂಡುಹಿಡಿತಾನೆ ಅನ್ನೋದ್ರ ಬಗ್ಗೆ ಗಮನ ಇದೆ,
ಇಲಾನ್ ಮಸ್ಕ್ ಏನ್ ಕಂಡುಹಿಡಿತಾನೆ ಅನ್ನೋದ್ರ ಬಗ್ಗೆ ಗಮನ ಇದೆ. ಆದ್ರೆ ನನ್ನ ದೇಹದ ಒಳಗಡೆ ಆಹಾರ ಚೆನ್ನಾಗಿಲ್ಲ, ಇದನ್ನ ಸರಿ ಮಾಡ್ಕೋಬೇಕು ಅನ್ನೋ ಗಮನ ಯಾಕಿಲ್ಲ? ರೈಟ್ ಅಲ್ವಾ? ಪಾದ ಉರಿತಾ ಇದೆ, ಹಿಮಿಡಿ ನೋಯ್ತಾ ಇದೆ, ಇದು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಮ್ಮನ್ನ ನಾವು ಸರಿ ಮಾಡ್ಕೋಬಹುದು ಅಂತ. ಈ ಸರಿ ಮಾಡಿಕೊಳ್ಳುವಿಕೆಯೇ ಈ ಗಮನವೇ ಮೊದಲು ಬ್ಯಾಕ್ ಟು ಹೆಲ್ತ್. ರೈಟ್. ಈಗ ಸರಿ ಮಾಡ್ಕೊಳಕ್ಕೆ ಬೇಕಾದಷ್ಟು ವಿಧಾನ ಇದೆ. ಇವತ್ತು ಟೆಕ್ನಾಲಜಿ ಅಲ್ಲಿ ಬಳಸಿ ಏನೇನೋ ನೋಡಕ್ ಬಳಸ್ತೀವಿ. ಇವತ್ತು ಹುಡುಕಿದ್ರೆ ಬೇಕಾದಷ್ಟು ಟೆಕ್ನಾಲಜಿಗಳು, ಬೇಕಾದಷ್ಟು ಜನ ಡಾಕ್ಟರ್ಸ್, ಬೇಕಾದಷ್ಟು ಜನ ಸೈಂಟ್ಸ್, ದೇ ಹ್ಯಾವ್ ಟೋಲ್ಡ್ ವಾಟ್ ಈಸ್ ಹೆಲ್ತ್. ಕರೆಕ್ಟ್. ಅದ್ರಲ್ಲಿ ಯಾವ್ದೋ ನಿಮಗೆ ಸೂಟ್ ಆಗುವಂತದ್ದು ಒಂದು ಹುಡುಕೊಳ್ಳಿ. 10 ಹುಡುಕಿದ್ರೆ ಒಂದು ನಿಮಗೆ ಸೂಟ್ ಆಗುವಂತದ್ದು ಸಿಗುತ್ತೆ. ನಿಜ. ಸೊ ದಿಸ್ ಈಸ್ ಬ್ಯಾಕ್ ಟು ಹೆಲ್ತ್. ಸದ್ಯಕ್ಕೆ ನಾನು ಗಟ್ಸ್ ಬಗ್ಗೆ ಹೇಳಿದ್ದೀನಿ, ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ. ಕರೆಕ್ಷನ್ ಇವತ್ತಿಂದ ಏನು ಅಂತಂದ್ರೆ, ಯಾವ ಆಹಾರ ನಿಮಗೆ ತೊಂದರೆ ಕೊಡ್ತಾ ಇದೆ, ಅಬ್ಡಮನ್ ಅಲ್ಲಿ ಯಾವ್ದು ತೊಂದರೆ ಕೊಡ್ತಾ ಇದೆ, ಇಂಟೆಸ್ಟೈನ್ ಅಲ್ಲಿ ಯಾವ್ದು ತೊಂದರೆ ಕೊಡ್ತಾ ಇದೆ, ಸ್ಮಾಲ್ ಅಲ್ಲಿ, ಲಾರ್ಜ್ ಅಲ್ಲಿ ಯಾವ್ದು ತೊಂದರೆ ಕೊಡ್ತಾ ಇದೆ. ಸ್ಟೂಲ್ಸ್ ಮೆಜರ್ ಮಾಡಿದ್ರೆ, ಸ್ಟೂಲ್ಸ್ ಹೋದಾಗ ನೋಡಿದ್ರೆ ಅದು ಮುಳುಗೋಗಿದ್ರೆ 36 ಗಂಟೆಗಳದ್ದು ಸ್ಟೂಲ್ ಅಂತ, ವೇಸ್ಟ್ ಆಫ್ 36 hours. ತೇಲ್ತಾ ಇದ್ರೆ ಇಟ್ ಈಸ್ ಎಸ್ಟರ್ಡೇಸ್ ವೇಸ್ಟ್, 24 hours ಗಿಂತ ಕಡಿಮೆ ಅಂತ. ಸೊ ಕಡಿಮೆ ತಿನ್ನಿ, ಹಸಿವಾದಾಗ ತಿನ್ನಿ. ಇದೆಲ್ಲ ಮೊದಲು ಮಾಡಿದೀವಿ, ಫ್ಯಾಟ್ ಟು ಫಿಟ್ ಸೀರೀಸ್ ಅಲ್ಲೆಲ್ಲ ಮಾಡಿದೀವಿ. ಹಸಿವೆ ಆದಾಗ ತಿನ್ನಿ, ಕಡಿಮೆ ತಿನ್ನಿ. ಒಂದು 70% ಅಷ್ಟು ರಾ ಇಟ್ಕೊಳ್ಳಿ, ಅದರಲ್ಲಿ ಒಂದು 25% ಟೇಸ್ಟ್ಗೆ ಇಟ್ಕೊಳ್ಳಿ. ಟೇಸ್ಟ್ ಬೇಕು. ಹೌದು. ನಾವು ಇದನ್ನ ಸರಿ ಮಾಡ್ಕೊಂಡ್ಬಿಟ್ಟು ಇದನ್ನ ಕೆಡಿಸ್ಬಿಟ್ರೆ ಇದು ಡಿಸ್ಟರ್ಬ್ ಆಗ್ಬಿಡುತ್ತೆ, ಕೇಳ್ತಾ ಇರತ್ತೆ, ಇದು ಡಿಸ್ಟರ್ಬ್ ಆಗುತ್ತೆ. ಸೊ ನಾಲ್ಗೆ ಕೇಳುತ್ತೆ, ಕೊಡಿ ಅದಕ್ಕೆ ಕಡಿಮೆ ಕೊಡಿ. ಗೋಬಿ ಮಂಚೂರಿಯನ್ನೇ ತಿನ್ಬೇಕು, ಆದ್ರೆ ಇಷ್ಟ ಆಹಾರದ ಜೊತೆ ಒಂದು ಗೋಬಿ ಮಂಚೂರಿಯನ್ನ ಇಷ್ಟ ಕೊಡಿ, ಟೇಸ್ಟ್ಗೆ ಅಷ್ಟೇ. ಆದ್ರೆ ಅದೇ ಆಹಾರ ಆಗ್ಬಿಟ್ರೆ ಅಲ್ಲಿರೋ ಎಲ್ಲ ಕೆಮಿಕಲ್ಸು ನಿಮ್ದೇನೆ. ಹೌದು ಹೌದು. ಸೊ ಚೇಂಜಸ್ ಆರ್ ನೀಡೆಡ್. ಬ್ಯಾಕ್ ಟು ಹೆಲ್ತ್ ಅಲ್ಲಿ ಮೊದಲನೇದು ಐಡೆಂಟಿಫಿಕೇಶನ್ ಆಫ್ ಎ ಪ್ರಾಬ್ಲಮ್. ನನ್ನ ದೇಹಕ್ಕೆ ಏನೋ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು, ಕಾರಣ ತಿಳ್ಕೊಳ್ಳೋದು. ಈ ಆಹಾರ ಕೊಟ್ಟಿದ್ರಿಂದ ಇದಾಯ್ತು, ರಾತ್ರಿ ಊಟ ಲೇಟಾಗಿ ಮಾಡಿದ್ರಿಂದ ನಂಗೆ ನೀರ್ ಬೇಕಾಯ್ತು, ನೀರ್ ಜಾಸ್ತಿ ಕೊಟ್ಟಿದ್ರಿಂದ ಪದೇ ಎಚ್ಚರ ಆಗುತ್ತೆ, ಪದೇ ಎಚ್ಚರ ಆಗ್ತಾ ಇದೆ, ನಂಗೆ ನಿದ್ದೆ ಬರ್ತಾ ಇಲ್ಲ, ಬೆಳಿಗ್ಗೆ ಆಲಸ್ಯ. ಇದೆಲ್ಲ ಚೈನ್ ಲಿಂಕ್. ಎಕ್ಸಾಕ್ಟ್ಲಿ. ಸೊ ಒನ್ ಚೇಂಜಸ್, ಸ್ವಲ್ಪ ಆಹಾರ ಸರಿ ಮಾಡ್ಕೊಂಡ್ರೆ ನೀರ್ ಜಾಸ್ತಿ ಬೇಕಾಗಲ್ಲ, ಮಲಗೋಕ್ ಮುಂಚೆ ನೀರ ದೇಹದಿಂದ ಹೊರಟೋಗಿರುತ್ತೆ, ಒಂದ್ 6-7 hours ಒಳ್ಳೆ ನಿದ್ದೆ ಬರುತ್ತೆ. ರೈಟ್. ಯಾವಾಗ ಸಾಧ್ಯ? ಇದು ಬುದ್ಧಿನ ಬಳಸ್ದಾಗ, ಅಪ್ಲಿಕೇಶನ್ ಬಳಸ್ದಾಗ. ಸೊ ಹೀಗೆ ಇವಾಗ ಈ ಬ್ಯಾಕ್ ಟು ಹೆಲ್ತ್ ಅಲ್ಲಿ ಗಟ್ ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇದನ್ನ ನೋಡಿದ್ರೆ ಒಂದು 10% ಜನಕ್ಕಾದ್ರು ಸರಿ ನಾನು ಏನಾದ್ರು ಶುರು ಮಾಡ್ಬೇಕು, ಗಮನ ಹರಿಸಬೇಕು ಅಂದ್ರೆ ಅಟ್ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಆಹಾರದ ಬಗ್ಗೆ ಒಂದು ಡೈರಿ ಮಾಡಿ. ಓಕೆ. ನಾನು ಇವತ್ತಿಗೂ ಬರೀತೀನಿ, ನಾನು ಏನ್ ತಿಂತೀನಿ ಅದನ್ನ ಬರೀತೀನಿ. ನಂಗೆ 2 ದಿನ ಆದ್ಮೇಲೆ 3 ದಿನ ಆದ್ಮೇಲೆ ನಂಗೆ ಏನೋ ಒಂದ್ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಿದೆ ಅನ್ಸಿದ್ರೆ, ನಂಗೆ 3 ದಿನದ ಹಿಂದೆಯಿಂದ ನಾನು ಏನ್ ತಿನ್ಕೊಂಡ್ ಬಂದಿದ್ದೀನಿ ನೋಡಿದ್ರೆ ದಟ್ ಈಸ್ ದ ರೀಸನ್. ಈಗ ಇವತ್ತಿಗೆ ಡಾಕ್ಟರ್ ಯಾರು ಕೂಡ ನೀ ಏನ್ ತಿಂದೆ ಅಂತ ಕೇಳಲ್ಲ. ನನ್ನ ಟೈಮಿನ ಡಾಕ್ಟರ್ಸ್ ಅಥವಾ ನಿಮ್ಮ ತಂದೆಯ ಟೈಮಿನ ಡಾಕ್ಟರ್ಸ್ ಅವರು ಏನ್ ತಿಂದೆ ನೀನು, ನಿನ್ನೆ ಏನ್ ತಿಂದೆ, ಮೊನ್ನೆ ಏನ್ ತಿಂದೆ, ನಾನು ಕಡಲೆಕಾಯಿ ಬೀಜ ತಿಂದೆ, ಫ್ರೈಡ್ ತಿಂದೆ, ಗೋಬಿ ಮಂಚೂರಿಯನ್ ತಿಂದೆ, ಇದೇ ರೀಸನ್ ಇದಾಗಿರೋದು ಅನ್ನೋರು. ಅಷ್ಟೇ ತಾನೆ. ಒಂದಿನದ ಉಪವಾಸ ಇರೋ, ನಾ ಒಂದ್ ಸಣ್ಣ ಔಷಧಿ ಕೊಡ್ತೀನಿ, 2 ದಿನ ಆದ್ಮೇಲೆ ಬರ್ಬೇಡ ನೀನು ಅನ್ನೋರು. ಈಗ ಡಾಕ್ಟರ್ಸು ನೀವು ತಗೊಂಡೋಗೋ ಸರಿ ಹೋಗುತ್ತೆ. ಈಗ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗೋಗಿದ್ದೀವಿ, ಫುಡ್ ಕರೆಕ್ಷನ್ ಇಲ್ಲ. ಫಸ್ಟ್ ನಿಮ್ಮ ಪ್ರಶ್ನೆಗೆ ಫುಡ್ ಕರೆಕ್ಷನ್ ಇಸ್ ದ ಫಸ್ಟ್ ಕರೆಕ್ಷನ್. ಎರಡನೇ ಕರೆಕ್ಷನ್ ನನ್ನ ಯೋಗದ್ದು, ಸ್ಟ್ರೆಚ್, ಬೆಂಡ್, ಟ್ವಿಸ್ಟ್, ಡೂ ಸಮ್ ಎಕ್ಸರ್ಸೈಸಸ್, ಏನಾದ್ರೂ ಒಂದು ಫಿಟ್ನೆಸ್ ಆಕ್ಟಿವಿಟಿ, ವಾಕಿಂಗ್ ಹೋಗಿ. ಸುಮ್ನೆ ಮೈ ಮುರಿತೀವಲ್ಲ, ಈ ಪ್ರಾಣಿಗಳು ಮೈ ಮುರಿಯೋದು ನೋಡಿದೀವಲ್ಲ, ಚೆನ್ನಾಗಿ ಮೈ ಮುರಿರಿ. ಆ ಎಲ್ಲೆಲ್ಲೋ ಒಂದೇ ಕಡೆ ಸೆಟ್ಲ್ ಆಗಿತ್ತಲ್ಲ, ಅದು ಬೇರೆ ಬೇರೆ ಕಡೆ ಸೆಟ್ಲ್ ಆಗುತ್ತೆ, ಪಾಸ್ ಆಗುತ್ತೆ. ಕೈ ಕಾಲಿಗೆ ಜಾಗ ಬೇಕು. ನನಗೆ ಕೈ ಕಾಲಿಗೆ ಜಾಗ ಇದ್ದರೆ ನನ್ನ ಮೂವ್ಮೆಂಟ್ ಈಸಿ ಆದ್ರೆ, ಇಲ್ಲೂ ಕೂಡ ಕೈ ಕಾಲಿಗೆ ಜಾಗ ಬೇಕು, ಆ ಹೊಟ್ಟೆಗೆ ಜಾಗ ಬೇಕು, ಆ ಫುಡ್ಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಜಾಗ ಬೇಕು. ಸೊ ಅದರ ಜೊತೆಗೆ ಅವಾಗ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ತಗೊಳ್ಳಿ. ಯಾವ ಪಾತ್ರೆ ತೊಳೆಯೋಕೆ ನೀವು ನಿಂಬು ಅಂತ ಬಳಸ್ತೀರಿ, ಅದು ಸೋಪಿನ ರೂಪದಲ್ಲ, ಲಿಕ್ವಿಡ್ ರೂಪದಲ್ಲ ಬಳಸ್ತೀರಿ ಅಲ್ವಾ, ಅದೇ ನಿಂಬೆಹಣ್ಣು ಇಲ್ಲೂ ಉಪಯೋಗಕ್ಕೆ ಬರುತ್ತೆ. ನಿಂಬು ರಿಲೇಟೆಡ್ ಅಥವಾ ಸಿಟ್ರಿಕ್ ರಿಲೇಟೆಡ್ ಅಥವಾ ಲೆಮನ್ ರಿಲೇಟೆಡ್ ಬಳಸಿ, ಚೆನ್ನಾಗಿ ಬಳಸಿ. ಅವಾಗ ಉಪ್ಪಿಲ್ದೆ, ಶುಗರ್ ಇಲ್ದೆ ನಿಂಬೆಹಣ್ಣು ನೀರನ್ನು ಕುಡಿರಿ. ಎಲ್ಲರೂ ಅಸಹ್ಯ ಪಡ್ತಾರೆ, ಕೈ ತೊಳ್ಕೊಂಡ್ಮೇಲೆ ಫಿಂಗರ್ ಬೌಲ್ ಕೊಡ್ತಾರೆ, ಕೈಯಿನ ಜಿಡ್ ಹೋಗೋದಿಕ್ಕೆ. ಆ ನೀರು ಕುಡೀರಿ, ನಿಮ್ದೇ ಕೈ ತೊಳೆದಿರುವ ನೀರು.
ನಿಂಬೆಹಣ್ಣು ಅಷ್ಟೇ, ಬಿಸಿನೀರು ತಗೊಳ್ಳಿ, ಕ್ಲೀನ್ ಆಗತ್ತೆ. ಗಟ್ ಕ್ಲೀನ್ ಆಗ್ಬೇಕಂತಂದ್ರೆ ಲಿಕ್ವಿಡ್ಸ್ ಕೊಡ್ಲಿಕ್ಕೆ ಶುರು ಮಾಡಿ, ಸಾಲಿಡ್ಸ್ ಕಡಿಮೆ ಮಾಡಿ. ಹೌದು, ಒಂದ್ ಮಾತಿದೆ, ಡ್ರಿಂಕ್ ಯುವರ್ ಫುಡ್, ಚ್ಯೂ ಯುವರ್ ವಾಟರ್ ಅಂತ ಹೇಳಿ ಅಲ್ವಾ. ಸೊ ಹೀಗೆ ಕರೆಕ್ಷನ್ ಅನ್ಸಿದ್ರೆ ಸಾಕು. ಯು ಆರ್ ಬ್ಯಾಕ್ ಟು ಹೆಲ್ತ್ ಇನ್ ದ ಫಸ್ಟ್ ಮಿನಿಟ್. ಅವೇರ್ನೆಸ್ ಫಸ್ಟ್, ಯು ಆರ್ ರೈಟ್. ಅವೇರ್ನೆಸ್ ಬಂದ ತಕ್ಷಣ ಫಸ್ಟ್ ಮಿನಿಟ್ ವಿ ಆರ್ ಬ್ಯಾಕ್ ಟು ಹೆಲ್ತ್. ಇವತ್ತಿಂದ ಇನ್ನೊಂದು 15 ದಿನದಲ್ಲಿ ಸರೋಗ್ತೀವಪ್ಪ ಅಷ್ಟೇ. ಪ್ಲಾನ್ ಮಾಡ್ಕೊಂಡ್ರೆ ಒಂದು 100 days ಅಲ್ಲಿ ಸರೋಗ್ತೀವಿ. ಕೆಟ್ಟಿರೋದು ಫೈನ್, ನಂಗೆ ಬೇಜಾರಿಲ್ಲ ಅದ್ರ ಮೇಲೆ. ಆದ್ರೆ ಕೆಟ್ಟಿರೋದನ್ನ ಸರಿ ಮಾಡಿಕೊಳ್ಳುವ ಡ್ಯೂಟಿ ನಂದು ಯಾವಾಗ್ಲೂ ಇದೆ. ಎಕ್ಸಾಕ್ಟ್ಲಿ, ಹೌದು. ನಾನ್ ಬದುಕಿರ್ಬೇಕಾ, ನನ್ ಟೇಸ್ಟ್ ಬದುಕಿರ್ಬೇಕಾ, ನನ್ ಪರ್ಸೆಪ್ಷನ್ ಬದುಕಿರ್ಬೇಕಾ, ರಿಯಾಲಿಟಿಲಿ ನಾನು ಬದುಕಿರ್ಬೇಕಾ? ರಿಯಾಲಿಟಿ. ನನ್ ಚೆನ್ನಾಗಿಲ್ಲ, ಆರೋಗ್ಯ ಇಲ್ಲ ಅಂತ ಅನ್ಕೊಳ್ಳಿ, ನಮ್ಮ ಮನೆಯಲ್ಲಿ, ನನ್ನ ಹೊರಗಡೆ, ನನ್ನ ಆಫೀಸಲ್ಲಿ ಮರ್ಯಾದೆ ಕೊಡ್ತಾರ? ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಮ್ತಾ ಇದ್ದೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಸ್ತಾಗಿ ಕಾಣಿಸ್ತಾ ಇದ್ದೀನಿ, ಎನರ್ಜಿನೇ ಇಲ್ಲ, ನಂಗೆ ಮರ್ಯಾದೆ ಕೊಡ್ತಾರ? ದುಡಿಯಕ್ಕಾಗತ್ತಾ? ಹೋಗಿ ಕೆಲಸ ಮಾಡ್ಲಿಕ್ಕಾಗತ್ತಾ? ನನ್ನ ಸರೌಂಡಿಂಗ್ಸು, ನನ್ನ ಮೈ ಕೆಟ್ಟಿದೆ, ಫಾಟ್ಸ್ ಬರುತ್ತೆ, ವಾಸನೆ ಬರ್ತಾ ಇದೆ, ನನ್ನ ಮೈಯೇ ವಾಸನೆ ಬರ್ತಾ ಇದೆ, ಹತ್ರ ಸೇರಿಸ್ತಾರ ಯಾರಾದ್ರೂ? ಸೊ ದಿಸ್ ಇಸ್ ದ ರೀಸನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಹೆಲ್ತ್. ವಾಪಸ್ಸು ಆರೋಗ್ಯಕ್ಕೆ ಬನ್ನಿ. ಯಾವಾಗ ಬರ್ಬೋದು? 1 ನಿಮಿಷ ಬೇಕು. ಯೋಚನೆ ಮಾಡಿ, ಕೆಟ್ಟಿದ್ದೀನಿ, ಇಲ್ಲಿ ತಿರುಗಿಸ್ಕೊಳ್ಳಿ, ವಾಪಸ್ ಬನ್ನಿ. ಒಳ್ಳೆ ಹ್ಯಾಬಿಟ್ಸ್ ಬನ್ನಿ. ಇದಕ್ಕೇನು ಖರ್ಚಿದೆಯಾ? ಇಲ್ಲಪ್ಪ. ಕೆಟ್ಟ ಹ್ಯಾಬಿಟ್ಗೆ ಖರ್ಚು ಮಾಡ್ತಾ ಇದ್ವಲ್ಲ, ಅದರ 1/10 ಅಲ್ಲಿ ಒಳ್ಳೆ ಹ್ಯಾಬಿಟ್ಗೆ ಬಂದ್ಬಿಡ್ಬೋದು. ಎಕ್ಸಾಕ್ಟ್ಲಿ. ಮೆಡಿಸಿನ್ ಬೇಕಾ? ಇಲ್ಲ, ದಿಸ್ ಇಸ್ ದ ಮೆಡಿಸಿನ್. ಡಾಕ್ಟರ್ ಹತ್ರನೇ ಹೋಗಿ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ನನ್ನ ದೇಹಕ್ಕೆ ಏನಾಗಿದೆ ಅಂತ ಚರ್ಚೆ ಮಾಡಿ, ಫೀಸ್ ಕೊಡಿ, ಅಲ್ಲಿಂದ ಬನ್ನಿ, ನಾನು ಸರಿ ಮಾಡ್ಕೋತೀನಪ್ಪ. ಮಂತ್ ಸ್ಟಾರ್ಟಿಂಗ್ ಶುರು ಆಯ್ತು, January 1st ಶುರು ಆಯ್ತು, ವರ್ಷನೂ ಶುರು ಆಯ್ತು, ಮಂತು ಶುರು ಆಯ್ತು ಅನ್ಕೊಳ್ಳಿ. ನಾನು ಇವತ್ತಿಂದ ಸರ್ ಹೋಗ್ತೀನಿ ಅಂತ ಒಂದು ಹೊಸ ದಿನ ಹುಡುಕೋಬೇಕು. ಒಂದು ಹಬ್ಬ ಬಂತು, ಹುಡುಕೊಳ್ಳಿ, ನಾನು ಇವತ್ತಿಂದ ಸರ್ ಹೋಗ್ತೀನಿ, ಶಬರಿಮಲೆ ಮಾಲೆ ಹಾಕ್ತೀನಿ, ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಮಾಲೆ ಹಾಕ್ತೀನಿ, ಒಂದು 48 ದಿನಗಳ ವ್ರತ ಮಾಡ್ತೀನಿ, ಹೊರಗಡೆ ಏನು ತಿನ್ನಲ್ಲ, ಜಿಡ್ ತಿನ್ನಲ್ಲ, ಫ್ರೈಡ್ ತಿನ್ನಲ್ಲ, ಕಾಫಿ ಕುಡಿಯಲ್ಲ, ಹಿಂಗೆ ಸಣ್ಣ ಸಣ್ಣ ಪ್ಲಾನಿಂಗ್ಗಳನ್ನ ಮಾಡ್ಕೊಳ್ಳಿ. ಈ ವ್ರತಗಳಿದ್ದಿದ್ದೇ ಇದಕ್ಕೆ ಸರಿ ಮಾಡ್ಕೊಳಕ್ಕೆ. ಸೋಮವಾರ ಬಂತು, ಶನಿವಾರ ಭಾನುವಾರ ಚೆನ್ನಾಗಿ ತಿಂದ್ಬಿಟ್ಟಿದೀವಿ, ಸೋಮವಾರ ಬಂತು, ಸೋಮವಾರದಿಂದ ಸರಿ ಮಾಡ್ಕೋತೀನಿ. ಸೋಮವಾರ ಶುಡ್ ಬಿ ಎನ್ ಇನ್ಸ್ಪಿರೇಷನ್, ಮಂತ್ ಸ್ಟಾರ್ಟಿಂಗ್ ಶುಡ್ ಬಿ ಎನ್ ಇನ್ಸ್ಪಿರೇಷನ್, ಹಬ್ಬ ಶುಡ್ ಬಿ ಎನ್ ಇನ್ಸ್ಪಿರೇಷನ್, ಹೊಸ ವರ್ಷ, ಹೊಸ ತಿಂಗಳು ನಮ್ಗೆ ಇನ್ಸ್ಪಿರೇಷನ್ ಆಗ್ಬೇಕು, ಸಂಕಲ್ಪ ಕಟ್ಕೋಬೇಕಷ್ಟೆ. ಬ್ಯೂಟಿಫುಲ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಗೊತ್ತಿದೆ, ಏನು ಗೊತ್ತಿಲ್ಲ ಅಂತಿರಲ್ಲ, ಆದ್ರೆ ನಾವು ಮಾಡೋದಕ್ಕೆ ಒಂದು ಮೋಟಿವೇಶನ್ ಬೇಕು, ಅಥವಾ ಎಲ್ಲೋ ಒಂದ್ ಕಡೆ ಅದರ ರೈಟ್ ಪಾತ್ ಏನು, ಹೇಗೆ ಶುರು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಲ್ಲಿ ಶುರು ಮಾಡಬೇಕು ಅನ್ನೋದು ಎಲ್ಲ ಕೆಲವು ಸತಿ ನಾಲೆಡ್ಜ್ ಇರುತ್ತೆ, ಬಟ್ ಯಾವಾಗ ಹೇಗೆ ಎಲ್ಲಿ ಶುರು ಮಾಡಲಿ ಅನ್ನುವ ಕ್ಲಾರಿಟಿ ಇರೋದಿಲ್ಲ. ಇವತ್ತು ಅದು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇದೇ ಸೀರೀಸ್ ಅನ್ನ ನಿರಂತರವಾಗಿ ಮಾಡೋಣ. ಎಸ್, ಡೆಫಿನೆಟ್ಲಿ. ನಂತರ ಬೇಕಾದಷ್ಟು ಜನ ಈ ದೇಹದ ಬಗ್ಗೆ ಅಧ್ಯಯನ ಮಾಡ್ದವ್ರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಖಂಡಿತ ಖಂಡಿತ ಮಾತಾಡಿಸಿ, ಅವರ ಅನುಭವಗಳನ್ನು ಹಂಚಿಸಿ. ದಟ್ ಈಸ್ ದ ವರ್ಡ್ಸ್ ಆಫ್ ವಿಸ್ಡಮ್. ಖಂಡಿತವಾಗಿ. ನಮ್ಗೆ ಡೇಟಾ ತುಂಬಾ ಇದೆ, ನಾಲೆಡ್ಜು ತುಂಬಾ ಇದೆ, ವಿಸ್ಡಮ್ ಇಲ್ಲ. ವಿಸ್ಡಮ್ ಕೊಡುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ ನಿಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲ್ನಲ್ಲಿ ನಾವು ಏನು ಕೊಡಕ್ಕೆ ಹೊರಟಿದ್ರು ತುಂಬಾ ವ್ಯೂಸು, ತುಂಬಾ ಸೆನ್ಸೇಷನಲ್ ಇದೆಯಾ ಅಂತಂದ್ರೆ ಬಹುಪಾಲು ಎಷ್ಟೊಂದು ಸತಿ ಇರುತ್ತೆ, ಎಷ್ಟೊಂದು ಸತಿ ಇರೋದಿಲ್ಲ. ಬಟ್ ಇನ್ಸ್ಪೈಟ್ ಆಫ್ ಇಟ್ ನಾವು ಏನು ಅನ್ಕೊಂಡಿದೀವೋ ಆರೋಗ್ಯ ಅದನ್ನೇ ಮಾಡಬೇಕು ಅನ್ನೋದೇ ಉದ್ದೇಶ. ಯಾಕೆಂದ್ರೆ ನಾಳೆ ದಿನ ಎಲ್ಲ ಇರುತ್ತೆ, ಆರೋಗ್ಯ ಇರಲ್ಲ ಅಂದಾಗ ಮಾಧ್ಯಮದ ಮೇಲೆ ರಿಲೈ ಆಗ್ಬೋದು, ಅಲ್ಲಿ ನನಗೆ ಮಾಹಿತಿ ಸಿಗುತ್ತೆ ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಕ್ಕೆ ಹೊರಟಿದೀವಿ. ಇನ್ಸ್ಪಿರೇಷನ್ ಸಿಗ್ತಾ ಇದೆ ನಿಮ್ಮ ಮಾಧ್ಯಮದಲ್ಲಿ. ಥ್ಯಾಂಕ್ ಯು, ದಿಸ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು.